ಹಾಯ್ ಹಾಯ್ ಸಿರಿ. ಹಾಯ್ ಕಿರಣ್. ಹಾಯ್. ಯಾವಾಗ ಬಂದ್ರಿ? ಬೆಳಿಗ್ಗೆ 5ಕ್ಕೆ ಬಿಟ್ಟಿದ್ವಿ, 6 ಗಂಟೆಗೆ ಇಲ್ಲಿದ್ವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊತೀನಿ ರೀ. ಮಳೆ ಫುಲ್ಲು, ಎಲ್ಲರೂ ಬೆಚ್ಚಗಿರಿ. ಶ್ರಾವಣ ಮಾಸದೊಳಗೆ ನಾವು ಪ್ರತಿ ವರ್ಷವೂ ಸಿಗಂದೂರು ಚೌಡೇಶ್ವರಿ ದರ್ಶನ ತೊಗೊಂಡು ಬರ್ತೀವಿ ರೀ. ಹಾಗಾಗಿ ನಮ್ಮೂರು ಗ್ರಾಮದೇವಿ ದರ್ಶನ ತೊಗೊಂಡು ನಾವು ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ಬರ್ರಿ ಇವತ್ತಿನ ಡೇ ಹೆಂಗೆ ಇರ್ತೈತಿ ಏನೇನು ನಾವು ನೀವು ನೋಡೋಣ ಅಂತ. ಫಸ್ಟಿಗೆ ನಾವು ಅಂದವೇ ಈಗ ಸಿಗಂದೂರಿಗೆ ಹೋಗ್ಬೇಕಂದ್ರೆ ಇಲ್ಲೇ ಹಾನಗಲ್ ಹತ್ರ ಭೂತಪ್ಪ ಐತಲ್ರಿ ದೇವ್ರ, ಆ ದೇವರಿಗೆ ವಿಸಿಟ್ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಹೋಗ್ತೇವೆ. ಈ ದೇವಸ್ಥಾನ ಹಿಂಗೈತೆ ನೋಡ್ರಿ. ಮತ್ತು ಇಲ್ಲಿ ಏನೇನೋ ಕಟ್ಟಡ ಸ್ಟಾರ್ಟ್ ಮಾಡ್ಯಾರ, ದ್ವಾರ ಬಾಗಿಲ ಮಾಡತ್ತಾರ, ಮತ್ತು ಇಲ್ಲೆಲ್ಲ ಕಾಂಪ್ಲೆಕ್ಸ್ ಮಾಡಕತ್ತಾರ. ಮತ್ತು ನಮ್ಮ ಟ್ರಾವೆಲ್ನ ನಾವು ಸ್ಟಾರ್ಟ್ ಮಾಡಿದ್ವಿ ರೀ. ಬೆಳಗ್ಗೆ ಬೇಗ 3 ಗಂಟೆಗೆ ಎದ್ದಿದ್ವಿ. क्या सीन है, वाह क्या सीन है। ಈ ಕಡೆಗೂ ಮಳೆ ಬಹಳ ಐತ್ರಿ ನೋಡ್ರಿ. ನದಿ ಎಲ್ಲ ಫುಲ್ ತುಂಬಾವು, ಚಂದ ಐತಿ ವ್ಯೂ. ಫಸ್ಟಿಗೆ ಸಿಗಂದೂರಿಗೆ ಹೋಗಿ ಅಲ್ಲಿ ದೇವಿ ದರ್ಶನ ತೊಗೊಂಡ್ರಿ. ಬೇಗ ಮುಗೀತಂದ್ರೆ ಜೋಗ ಹೋಗ್ಬೇಕು. ಜೋಗದ್ಲಿಂದ ಒಡಂಬೈಲು ಅಂದರೆ ಬಳೆ ಪದ್ಮಾವತಿ ದೇವಸ್ಥಾನದ ಭಾಳ ಹೇಳತ್ತಾರೆ ಎಲ್ಲರೂ. ಅಲ್ಲಿ ಹೋಗಿಲ್ಲ ನಾವು, ಫಸ್ಟ್ ಟೈಮ್ ಹೊಂಟಿರೋದು. ಅಲ್ಲಿದ್ದು ವ್ಯೂ ತೋರಿಸ್ತೀನಿ ಅಂತ ಹೆಂಗಿರ್ತೈತಿ ದೇವಿ ಹೆಂಗೆ ಅನ್ನೋದನ್ನು. ಈಗ ಟಿಫಿನ್ ಮಾಡೋಕೆ ಇಲ್ಲಿ ಸಾಗರ ಒಳಗೆ ಸ್ಟಾಪ್ ಮಾಡೀವ್ರಿ. ಸಾಗರ ಕಡೆಗೆ ಬಂದವರೆಲ್ಲ ಇಲ್ಲಿ ಟ್ರೈ ಮಾಡ್ಬೋದು ನೋಡ್ರಿ. ಇದು ಫೇಮಸ್ ಹೋಟೆಲ್ ಮೈಸೂರು ಕೆಫೆ ಅಂತೇಳಿ, ಚಲೋ ಐತ್ರಿ. ಇಲ್ಲೆಲ್ಲ ಕ್ಲೀನ್ ಐತಿ, ಆಮೇಲೆ ಎಲ್ಲ ಸರ್ವೀಸು ಚಲೋ ಐತ್ರಿ. ಐಟಮ್ಸು ಟೇಸ್ಟ್ ಇರ್ತಾವೆ, ಹಂಗೆ ರಶ್ ಭಾಳ ಇರ್ತೈತಿ. ಈ ಕಡೆ ಫೇಮಸ್ ಹೋಟೆಲ್ ಅಂದ್ರೆ ಇದು ಒಂದೇ ರೀ. ಆಮೇಲೆಲ್ಲ ಚಿಕ್ಕ ಅದಾವೆ, ಬಟ್ ಕ್ಲೀನ್ ಇಲ್ಲ. ನಾವು ಪ್ರತಿ ಸಾರಿ ಬಂದು ಇಲ್ಲೇ ತಿನ್ನೋದು. ಟಿಫಿನ್ ಮುಗಿಸ್ಕೊಂಡು ಮತ್ತು ನಮ್ಮ ಟ್ರಾವೆಲ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಸಿಗಂದೂರು ನಿಯರ್ ಐತ್ರಿ. ಇದು ಸಿಗಂದೂರಿಗೆ ಹೋಗೋ ರೋಡ್. ಅದು ಈಗ ಹೊಸದ ಬ್ರಿಡ್ಜ್ ಓಪನಿಂಗ್ ಮಾಡ್ಯಾರಲ್ರಿ, ಅದು ತೋರಿಸ್ತೇನೆ ಬರ್ರಿ. ಈಗ ಈ ರೋಡ್ ಅಲ್ಲಿಗೆ ಹೋಗೋದು ಆನ್ ದ ವೇ ಐತಿ. ಚಲೋ ಐತ್ರಿ. ಫಸ್ಟಿಗೆ ಹೋದ ವರ್ಷ ಎಲ್ಲ ನಾವು ಬಂದಾಗ ಭಾಳ ಹಾಳಾಗಿತ್ತು ರೋಡು. ಚಲೋ ಮಾಡ್ಯಾರ ಈಗೆಲ್ಲ. ಇಲ್ಲಿ ಬೈಕ್ ಕಾಣತ್ತಾವಲ್ರಿ, ಇಲ್ಲಿಗೆ ಆವಾಗ ಲಾಂಚ್ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿ ಹೋಗ್ಬೇಕಾಗಿತ್ತು. ಈ ಕಡೆ ಹಿಂಗೆ ಕೆಳಗೆ ಇಳಿದ್ರೆ ಲಾಂಚ್ ಇದಾವೆ. ಇವಾಗೆಲ್ಲ ಬಂದಾಗ್ಯಾವ ಅನಿಸ್ತೈತಿ. ಬ್ರಿಡ್ಜ್ ಸ್ಟಾರ್ಟ್ ಆಯ್ತು ನೋಡ್ರಿ. ವಾವ್, ನೈಸ್, ಚಲೋ ಮಾಡ್ಯಾರ್ರಿ, ಭಾಳ ಚಂದಾಗೈತಿ. ಈ ಟೈಪ್ ಗೋವಾ ಒಳಗೆ ಮಾಡ್ಯಾರ್ರಿ, ಆ ಟೈಪ್ ಮಾಡ್ಯಾರ ಇವ್ರು. ಚಂದ ಐತಿ. ಬಟ್ ನಿಂದಿಸಿ ವಿಡಿಯೋ ಮಾಡ್ಕೋಬೇಕಂದ್ರೆ ಮಳೆ ಐತ್ರಿ. ಲಾಂಚ್ ಯಾವುದು ಓಪನ್ ಇಲ್ಲ, ಎಲ್ಲ ಸ್ಟಾಪ್ ಅದಾವೆ. ಅಂದ್ರೆ ಲಾಂಚ್ ಆನ್ ಅದಾವು ಅಂತ ಹೇಳಿದ್ರು ನಮ್ಗೆ, ಹಂಗಾಗಿ ಹೇಳತ್ತೀನಿ. ಲಾಂಚ್ ಆನ್ ಇಲ್ಲ, ಸೈಡಿಗೆ ಅದಾವ್ರಿ ಅವು. ಎಲ್ಲ ಸೇತುವೆ ಮೇಲೇ ಓಡಾಡತ್ತಾರೆ ಎಲ್ಲರೂ. ಭಾಳ ಚಂದಾಗೈತಿ. ಆಮೇಲೆ ರಶ್ ಇಲ್ರಿ, ಈ ಸೇತುವೆ ಅದೆಲ್ಲ ರಶ್ ಐತಿ ಅಂತ ಹೇಳಿದ್ರು ಬರೋರೆಲ್ಲ. ಇದು ಇನ್ಸ್ಟಾಗ್ರಾಮ್ ಒಳಗೆಲ್ಲ ವಿಡಿಯೋ ನೋಡಿದ್ವೆಲ್ಲ, ರಶ್ ಐತಿ, ಬರಬೇಡ್ರಿ ಅಂತ ಹೇಳೋರು. ಏನೂ ರಶ್ ಇಲ್ಲ, ಎಲ್ಲ ಆರಾಮೈತ್ರಿ, ಬರ್ಬೋದು. ಅಲ್ಲಿ ಗುಡಿ ಕಡೆಗೂ ನೋಡ್ತೀನಿ ರೀ, ಹೇಳ್ತೀನಿ ಅಲ್ಲಿ ಯಾವ ಥರ ರಶ್ ಐತಿ ಅನ್ನೋದನ್ನು. ಸೇಮ್ ಇದು ಈಗ ಹೊಂಟಿರೋದು ನನಗೆ ಗೋವಾ ಫೀಲ್ ಆಗತೈತಿ. ಅಲ್ಲಿ ಈ ಥರನ ಮಾಡ್ಯಾರಿ, ಭಾಳ ಚಂದ ಆಗೈತಿ. ಅಲ್ಲೇ ಬೀಚಿಗೆ ಮಾಡಿದ್ದೆ, ಇಲ್ಲೇ ಡ್ಯಾಮಿಗೆ ಮಾಡ್ಯಾರ, ಚಂದ ಐತಿ. ಬಿಡಮ್ಮ ಹಂಗಿರು ಮಾಡ್ಬಾರ್ದು. ದ್ವಾರ ಬಾಗ್ಲ ಎಂಟ್ರೆನ್ಸ್ ಅದೇ ರೀ. ರಶ್ ಏನಿಲ್ಲ ಅನಿಸ್ತೈತೆ ರೀ. ಹಾಗೇನಾರು ರಶ್ ಇದ್ದಿದ್ರೆ ಇಲ್ಲಿಂದನೇ ಸ್ಟಾರ್ಟ್ ಆಗ್ತಿತ್ತು.
ಅಂದರೆ ಇವಾಗ ಎಲ್ಲರೂ ವೆಹಿಕಲ್ಸ್ ತೊಗೊಂಡು ಬರತ್ತಾರಲ್ಲ, ಸೊ ಹಾಗಾಗಿ ಸ್ವಲ್ಪ ರಶ್ ಐತ್ರಿ ಮೊದಲಿನಕಿನ. ಬಟ್ ಬರಲೇಬಾರ್ದು ಅಂತ ಏನು ಹೇಳ್ತಾರಲ್ಲ ಆ ಥರ ಏನಿಲ್ಲ, ಬರ್ಬೋದು, ಆರಾಮ ಐತಿ. ದೇವಸ್ಥಾನ ಎಂಟ್ರೆನ್ಸ್ ಆಗಾಕತ್ತೀವಿ ರೀ. ರಶ್ ಐತಿ, ಬಟ್ ಬಹಳ ರಶ್ ಇಲ್ಲ. ಬೇರೆ ದೇವರಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಏನಿಲ್ಲ, ಬರ್ಬೋದು. ಮತ್ತು ಅಲ್ಲಿ ಊರಿಂದ ಬಂದಿರ್ತೇವೆ ಅಂದರೆ ಇಷ್ಟು ಎಲ್ಲ ಕಡೆಯಿಂದ ಭಕ್ತರು ಬಂದಿರ್ತಾರೆ, ಸ್ವಲ್ಪ ರಶ್ ಇರೋದ ರೀ. ಇಲ್ಲೇ ಶ್ರೀ ನಿಂದನ ಮಳೆ ಬರೋದ್ರಿಂದ ಅದು ತಗಡ ಮೇಲೆ ಮಳೆ ಎಲ್ಲ ನೀರು ಬೀಳೋದ್ರಿಂದ ಡಿಸ್ಟರ್ಬೆನ್ಸ್ ಭಾಳ ಐತಿ. ಕ್ಯೂ ನೋಡ್ರಿ ಈ ಥರ ಐತಿ, ರಶ್ ಐತಿ. ಬಟ್ ಲೇಟ್ ಆಗಂಗಿಲ್ಲ ಅನಿಸ್ತೈತ್ರಿ. ಅಂದ್ರೆ ಸ್ಟಾಪ್ ಇಲ್ಲ, ಎಲ್ಲ ಕಡೆ ರನ್ನಿಂಗ್ ಐತಿ. ದರ್ಶನಕ್ಕೂ ಹಂಗೆ ಕಳ್ಸಾತಾರ. ಇಲ್ಲಿ ಶ್ರೀ ನಂದಿ ಐತಿ ನೋಡ್ರಿ, ರಶ್ ಈ ಥರ ಐತಿ ಕ್ಯೂ. ಅಲ್ಲಿ ಚಿಕ್ಕದೊಂದು ನಂದಿ ಐತಿ ನೋಡ್ರಿ, ಅದು ಇರೋದ ಆ ಥರ ತಳಿ ಅಂತ. ಬಟ್ ಏಜ್ ಆಗೈತಿ, ಕಾಣೋದು ಮಾತ್ರ ಪಾಪು ಥರ ಕಾಣಿಸ್ತೈತಿ, ಅದೊಂಥರ ಬೇರೆ ತಳಿ. ಇಲ್ಲೇ ಈ ಕಡೆ ಹೋಮ ನಡೆಯತ್ತದ್ರಿ. ಒಳಗೆ ಪರ್ಮಿಷನ್ ಇಲ್ಲ, ಆದಷ್ಟು ಟ್ರೈ. ಈ ಕಡೆ ಕುಂಕುಮಾರ್ಚನೆ, ಇಲ್ಲಿ ಕ್ಯೂ ಹಚ್ಚಾರಲ್ರಿ, ಇಲ್ಲೇ ದೇವಿ ದರ್ಶನ ಐತಿ ನೋಡಿ. ನಾವು ಕುಂಕುಮಾರ್ಚನೆ ಕೂತ್ಕೊಂಡಿದ್ವಿ, ಯಡಿಯೂರಪ್ಪ ಸರ್ ಬಂದಿದ್ವಿ. ಬಟ್ ಏನಿಲ್ಲ ರೀ, ಎಲ್ಲ ನಾರ್ಮಲ್ ಐತಿ. ಎಲ್ಲ ಭಕ್ತರು ಹೆಂಗೆ ಏನು ಸೈಡಿಗೆ ನಿಂದ್ರಿಸೋದು ಆ ಥರ ಏನಿಲ್ಲ, ಎಲ್ಲ ಕಾಮನ್ ಆಗಿ ಅವರು ದರ್ಶನ ತೊಗೊಳತ್ತಾರ, ನಾವು ಅವ್ರ ಜೊತೆ ದರ್ಶನ ತೊಗೊಳತ್ತೀವಿ. ನಾನು ಡೈರೆಕ್ಟಾಗಿ ನೋಡಿರೋದು ಇದು ಫಸ್ಟ್ ಟೈಮ್. ಅವರು ಫ್ಯಾಮಿಲಿ ಬಂದಾರ, ಅವ್ರ ಜೊತೆಗೆ ನಾವು ನಮ್ಮ ಪೂಜೆನೂ ಮಾಡತ್ತೀವಿ. VIP ಗೆ ಸಪ್ರೇಟ್ ಆ ಥರ ಏನಿಲ್ಲ ರೀ, ಎಲ್ಲ ಭಕ್ತರು ಅವರು ಎಲ್ಲರೂ ಸೇಮ್ ನಿಂತ್ಕೊಂಡು ಪೂಜೆ ಮಾಡತ್ತೀವಿ. ಅದೊಂದು ಖುಷಿ ಆಯ್ತು ನನಗೆ. ತಾಯಿ ದರ್ಶನ ತೊಗೊಂಡು ಪ್ರಸಾದ ತೊಗೊಂಡು ಈಗ ನೆಕ್ಸ್ಟ್ ನಾವು ಜೋಗಕ್ಕೆ ಬಂದ್ವಿ ರೀ. ಇದು ಜೋಗ ಎಂಟ್ರೆನ್ಸ್. ಬಟ್ ಫಾಗ್ ಭಾಳ ಐತ್ರಿ, ಅಲ್ಲೇ ವ್ಯೂ ಹೆಂಗಿರ್ತೈತೆ ಏನೋ ಗೊತ್ತಿಲ್ಲ. ಒಡಂಬೈಲು ಅಂದರೆ ಬಳೆ ಪದ್ಮಾವತಿಗೆ ಹೋಗ್ಬೇಕಂದ್ರೆ ಈ ಜೋಗ ವ್ಯೂ ಮುಗಿಸ್ಕೊಂಡು ಆ ಕಡೆ ಹೋಗ್ಬೇಕ್ರಿ. ಯಾರು ಕನ್ಫ್ಯೂಸ್ ಆಗಬೇಡ್ರಿ, ನಾವು ಕನ್ಫ್ಯೂಸ್ ಆದ್ವಿ. ಜೋಗ ನೀವು ಬಳೆ ಪದ್ಮಾವತಿ ಅಂದರೆ ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಜೋಗದ ನೋಡ್ಕೊಂಡೇ ಜೋಗದ ಎದುರಿಗೇ ಒಂದು ರೋಡ್ ಐತ್ರಿ, ಅಲ್ಲೇ ಹೋಗ್ಬೇಕು. ಅದಕ್ಕೆ ಫುಲ್ ಮಳೆ ಐತಿ, ಎಲ್ಲ ಮುಂಗಾರು ಮಳೆ, ಛತ್ರಿಗಳೆಲ್ಲ ಮಿಂಚಾತವ್ರಿ. ವ್ಯೂ ಪಾಯಿಂಟ್ ಇಲ್ಲೇ ರೀ. ನಾನು ಇವಾಗ ಕ್ಯಾಮ್ರಾ ಐತಲ್ಲ ಇಲ್ಲೇ ಐತಿ ವ್ಯೂ ಪಾಯಿಂಟ್. ಬಟ್ ಫಾಗ್ ಇರೋದ್ರಿಂದ ಕಾಣತಿಲ್ಲ. ನಾವು ಫಸ್ಟಿಗೆಲ್ಲ ಎಂಟ್ರೆನ್ಸ್ ಆದ್ವಿ, ಅವಾಗ ಒಂದು ಸ್ವಲ್ಪ ಕಾಣಿಸ್ತಷ್ಟೆ, ಬಟ್ ಈಗ ಕಾಣತಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾವು ಮತ್ತೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ಈಗ ಜೋಗ ನೋಡಾಕ ಅಂತೇಳಿ ಬರೋರು ಯಾರು ಇದ್ರೆ ಇವಾಗ ಸದ್ಯ ಹೋಗ್ಬೇಡ್ರಿ, ಯಾಕಂದ್ರೆ ಏನು ಕಾಣಿಸಂಗಿಲ್ಲ. ಅವು ರಾಜ ರಾಣಿ ರೋರ ರಾಕೆಟ್ ಇವು ಯಾವ ಕಾಣಿಸಂಗಿಲ್ಲ ರೀ. ಫಾಗ್ ಇರೋದ್ರಿಂದ ಏನು ಕಾಣಿಸಂಗಿಲ್ಲ. ಮಳೆ ಬಂದು ಒಂದು 8 ದಿನ ಹಿಂಗೆ ನಿಂತ್ಕೊಂಡಿರ್ತೈತಲ್ಲ, ಅವಾಗ ಹೋದ್ರೆ ಚಲೋ ಇರ್ತೈತಿ ವ್ಯೂ.
ಬರಲೇಬೇಕು ಅನ್ನೋರಿಗೆ ಹೇಳತ್ತಿರೋದು. ಅಂದರೆ ಬಂದ್ರೂ ನಿಮ್ಗೆ ಯೂಸ್ ಆಗಲ್ಲ. ನಾವು ಏನು ನೋಡಲಿ ಇಲ್ರಿ ಅದ್ರೊಳಗೆ. ನಮ್ಮ ಕಿರಣ್ ಅವರೆಲ್ಲ ಜೋಗ ನೋಡಿಲ್ಲ ಅಂತ, ಬಟ್ ಅವರಿಗೆ ಏನು ಕಾಣಿಸ್ಲಿಲ್ಲ, ಹಂಗಾಗಿ ಹೇಳತ್ತಿರೋದು. ಈಗ ನಾವು ಓಡಂಬೈಲಿ ಬಂದ್ವಿ. ಇದು ದೇವಿ ಬಳೆ ಪದ್ಮಾವತಿ ದೇವಸ್ಥಾನ ಇದು. ಫಸ್ಟ್ ಟೈಮ್ ರೀ ನಾವು ಇಲ್ಲಿ ಬಂದಿದ್ದು. 7:30ಗೆ ಕ್ಲೋಸ್ ಆಗ್ತೈತೆ ಅಂದರೆ ಇನ್ನೂ ಅರ್ಧ ಗಂಟೆ ಎಷ್ಟೈತಿ. ನಾವು ಪಟ್ಟಣದ ದೇವಿ ದರ್ಶನ ತೊಗೊತೀವಿ ನೋಡಿರಿ. ಲೈಟಿಂಗ್ ಎಲ್ಲ ಭಾಳ ಚಂದ ಐತಿ ದೇವಸ್ಥಾನ. ಈ ಕಡೆ ಎಲ್ಲ ಸಾಗರ ಆಮೇಲೆ ಜೋಗ ಎಲ್ಲ ಬಂದವ್ರು ಈ ಕಡೆಗೂ ಬಂದು ಹೋಗ್ರಿ. ದೇವಿ ಭಾಳ ಪವರ್ಫುಲ್ ಅದಾಳ. ಆಮೇಲೆ ಇಲ್ಲೇ ಬಂದವ್ರಿಗೆ ನೈಟು ಉಳ್ಕೊಳಕ್ಕೂ ವ್ಯವಸ್ಥೆ ಐತ್ರಿ. ಆಮೇಲೆ ಚಾಪಿ ಬೆಡ್ಶೀಟ್ ಅದೆಲ್ಲ ಕೊಡ್ತಾರೆ. ತಾಯಿ ದರ್ಶನ ಕೈ ಮುಕ್ಕೊಳ್ರಿ, ನಿಮಗೂ ಎಲ್ಲ ದೇವಿ ಒಳ್ಳೇದು ಮಾಡಲಿ. ಇದು ಅಮ್ಮನವರ ಲಕ್ಕಿ ವೃಕ್ಷ ಅಂತ ನೋಡ್ರಿ, ಇಲ್ಲಿ ಕೊಟ್ಟಾರ ಅಮ್ಮನವರ ಲಕ್ಕಿ ವೃಕ್ಷ ಅಂಥೇಳಿ. ಈ ಕಡೆ ನಾಗಬಲ, ಎಲ್ಲ ಥರದ ನಾಗಮಂಡಲಗಳು ಅದಾವ್ರಿ ಇಲ್ಲಿ. ಆಮೇಲೆ ನಾಗದೋಷ ಪರಿಹಾರನೂ ಮಾಡ್ತಾರೆ. ಚಲೋ ಐತ್ರಿ ದೇವಸ್ಥಾನ, ಭಾಳ ಚಂದ ಐತಿ. ಈ ಕಡೆ ಮಲೆನಾಡು ಕಡೆ ದೇವಸ್ಥಾನನ ಭಾಳ ಚಂದ ರೀ. ಮುಕ್ತಿ ನಾಗಸ್ವಾಮಿ ಇವರು, ಒಳ್ಳೇದು ಮಾಡಪ್ಪ. ಈ ಕಡೆ ನವಗ್ರಹ. ಆಮೇಲೆ ಇಲ್ಲೇ ಈ ದೇವಿಗೆ ಮೇನ್ ಇಷ್ಟ ಏನಂದರೆ ಈ ಬಳೆ ಪದ್ಮಾವತಿ. ಯಾಕಂದ್ರೆ ಅವಳಿಗೆ ಬಳೆ ಭಾಳ ಇಷ್ಟ ಅಂತ್ರಿ ದೇವಿಗೆ. ಇದೇನೈತಲ್ಲ ಇಲ್ಲೇ ತುಲಾಭಾರ ಮಾಡ್ತಾರೆ ರೀ. ಅನ್ನ ಸಂತರ್ಪಣೆ ತುಲಾಭಾರನೂ ಮಾಡ್ಬೋದು, ಇಲ್ಲ ಬಳೆ ಅಂದರೆ ಒಂದು ಕಡೆ ಪಾಪುನ ಇಟ್ಟು ಇನ್ನೊಂದು ಕಡೆಗೆ ಬಳೆ, ಪಾಪು ಎಷ್ಟು ತೂಕ ಐತಲ್ಲ ಅಷ್ಟು ಬಳೆ ಇಟ್ಟು ಹಿಂಗೆ ತುಲಾಭಾರ ಮಾಡ್ತಾರೆ ರೀ. ಈ ತಾಯಿ ಕುರುಹು ಏನಂದ್ರೆ ಮಕ್ಕಳಾಗ್ಲಿಲ್ದವ್ರಿಗೆ ಎಷ್ಟೋ ದಿನ ಇರಲಿ, ಎಷ್ಟೋ ವರ್ಷ ಆದ್ರೂ ಮಕ್ಕಳಾಗದೇ ಇರೋರು ಈ ತಾಯಿ ಕಡೆಗೆ ಬಂದು ಬೇಡ್ಕೊಂಡು ಹೋದ್ರೆ ಮಕ್ಕಳಾಗ್ತಾವಂತ್ರಿ. ಅಂದ್ರೆ ಮಕ್ಕಳಾದ್ಮೇಲೆ ಬಳಿ ಮೂಲಕ ಹರಕೆ ತೀರಿಸ್ಬೇಕು. ಆಮೇಲೆ ಇದು ಮದುವೆ ಆಗಲಿಲ್ದವರು, ಗಂಡ ಆಗಲಿ ಹೆಣ್ಣೆ ಆಗಲಿ, ಅವ್ರಿಗೂ ಮದುವೆ ಯಾವಾಗ ಆಗ್ತೈತಿ ಏನು ಅನ್ನೋದನ್ನು ತಾಯಿ ಹೇಳ್ತಾಳಂತ. ಇಲ್ಲೇ ಈಗ ಈ ತಾಯಿ ಮೇನ್ ಉಗಮ ಸ್ಥಾನನ ಇಲ್ಲಿರಿ. ಇಲ್ಲಿ ನೋಡ್ರಿ, ಹುತ್ತ ಬಳಿ ಎಲ್ಲ ಅದಾವು. ಆಮೇಲೆ ಈ ತಾಯಿದು 4 ಕಡೆಗೂ ದರ್ಶನ ಆಗ್ತೈತ್ರಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನೋಡ್ರಿ, ಉತ್ತರಾಭಿಮುಖವಾಗಿ 4 ಕಡೆಗೂ ತಾಯಿ ದರ್ಶನ ಆಗ್ತೈತ್ರಿ. ಅಲ್ಲೇ ನಾನು ಫಸ್ಟಿಗೆ ತಾಯಿ ದರ್ಶನ ತೊಗೊಂಡು ಬರ್ರಿ ಅಂದೆ ಅಲ್ರಿ, ಅಲ್ಲೇ ಮೂರ್ತಿ ಇಟ್ಟು ಅಲ್ಲಿ ಅಮ್ಮನವ್ರದ್ದು ದೇವಸ್ಥಾನ ರೀ. ಅದರ ಉಗಮ ಸ್ಥಾನ ಇಲ್ಲೈತಿ ತಾಯಿದು. 4 ಕಡೆಯಿಂದನೂ ನಾವು ದರ್ಶನ ತೊಗೊಳತ್ತೀವಿ. ಆಮೇಲೆ ಈ ಕಡೆಗೆ ಇಲ್ಲಿ ಸೈಡಿಗೆ ಬೋರ್ಡ್ ಐತಿ, ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ರೀ. ಹರಕೆ ಕಟ್ಕೊಳೋರು ಯಾವ ಥರ ಏನು ಅನ್ನೋದನ್ನೇ ಇಲ್ಲ ಐತಿ, ನೋಡ್ಬೋದು ನೀವು. ಇಲ್ಲೈತಿ ನೋಡ್ರಿ, ಓದ್ಕೊಳ್ರಿ. ಯಾರಾದರೂ ಹಂಗೇನಾರು ಇದ್ರೆ ಬರ್ಬೋದು ರೀ. ಕಡೆಗೂ ತಾಯಿ ದರ್ಶನ ತೊಗೊಂಡು ಬಂದಾದಮೇಲೆ ಈ ಕಡೆಗೆ ಇಲ್ಲಿ ಮತ್ತೆ ದೇವಸ್ಥಾನಗಳದಾವೆ ನೋಡ್ರಿ, ಚಿಕ್ಕ ಚಿಕ್ಕದವು. ಮಾಸ್ತಿ ಅಂಥೇಳಿ ತಾಯಿದು, ಮಸ್ತೆಮ್ಮ. ನೆಕ್ಸ್ಟು ಈ ಕಡೆಗೆ ಕತ್ಲ ಆಗೈತ್ರಿ, ಅಷ್ಟೊಂದು ಕರೆಕ್ಟಾಗಿ ಕಾಣಿಸಕತ್ತಿಲ್ಲ. ಯಜ್ಞಿ ದೇವಿ. ಈ ಕಡೆಗೆ ಚೌಡಿ. ಆಮೇಲೆ ಈ ಕಡೆಗೆ ಇಲ್ಲಿ ಯಾವುದೋ ದೇವಸ್ಥಾನ ಐತ್ರಿ, ಭೂತರಾಜರ ಸನ್ನಿಧಿ. ಈ ಕಡೆಗೆ ಬರ್ರಿ ನೋಡೋಣ ಅಂತ. ಎಲ್ಲ ಥರದ ದೇವಸ್ಥಾನನೂ ಅದಾವ್ರಿ ಇಲ್ಲೇ. ಒಂದು ಕಡೆಗೆ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಕಡೆಗೆ ಎಲ್ಲ ಥರದ ದೇವರುಗಳು ಅದಾರ್ರಿ. ಚಂದ ಐತ್ರಿ, ಭಾಳ ಚಂದ ಐತಿ. ಫಸ್ಟ್ ಟೈಮ್ ನಾವು ಬಂದಿರೋದಕ್ಕೂ ಇಷ್ಟ ಆಯ್ತು ದೇವಸ್ಥಾನ. ಇಲ್ಲಿ ಪ್ರಸಾದ ಐತ್ರಿ, ಆಮೇಲೆ ಇರೋಕ್ಕೂ ವ್ಯವಸ್ಥೆ ಐತಿ. ನಾವು ಪ್ರಸಾದ ತೊಗೊಂಡು ಮತ್ತು ನಾವು ಊರ ಕಡೆಗೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ಬೇಕ್ರಿ. ಚಂದ ಐತ್ರಿ, ಭಾಳ ಪೀಸ್ಫುಲ್ ಆಗೈತಿ ದೇವಸ್ಥಾನ. ಊಟ ಎಲ್ಲ ಅಲ್ಲೇ ದೇವಸ್ಥಾನ ಕಡೆಗೆ ಮುಗಿಸ್ಕೊಂಡು ಟ್ರಾವೆಲ್ ಸ್ಟಾರ್ಟ್ ಮಾಡಿ ಭಾಳತ್ತಾಯ್ತು. ನಿದ್ದೆ ಬರತ್ತಾವು ಅಂಥೇಳಿ ಟೀ ಕುಡ್ಕೊಂಡು ಮತ್ತು ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ಬೇಕ್ರಿ. ಇನ್ನೊಂದು 2.5 ತಾಸು ಆಗ್ಬೋದು ಊರು ರೀಚ್ ಆಗಕ್ಕೆ. ಇವತ್ತಿನ ಡೇ ಅಂತೂ ದರ್ಶನ, ದೇವಿ ದರ್ಶನ, 2 ದೇವಿ ದರ್ಶನ ಎಲ್ಲ ಚಲೋ ಆಯ್ತು, ಭಾಳ ಚಲೋ ಆಯ್ತು. ನೀವು ನೋಡಿದ್ರಿ ಅನ್ಕೊತೀನಿ, ದರ್ಶನ ತೊಗೊಂಡ್ರಿ ಅನ್ಕೊತೀನಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡೋಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು.